ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು NDA ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಾರಾ? ಇದರ ಮುನ್ಸೂಚನೆಯನ್ನು HD ಕುಮಾರಸ್ವಾಮಿ ಅವರೇ ನೀಡಿದ್ದಾರೆ. ವೇದಿಕೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ CP ಯೋಗೇಶ್ವರ್ ವಿರುದ್ಧ ತುಂಬ ಉಗ್ರವಾಗಿ ಮಾತನಾಡಿದಂಥ HD ಕುಮಾರಸ್ವಾಮಿ ಅವರು, ನನಗೆ ಗೊತ್ತಿದೆ NDA ಮೈತ್ರಿಕೂಟದಲ್ಲಿ ಯಾರನ್ನು ಕಣಕ್ಕಿಳಿಸಬೇಕು ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾದರೆ CP ಯೋಗೇಶ್ವರ್ ಅವರ ನಡೆ ಏನು? CP ಯೋಗೇಶ್ವರ್ ಅವರು ಪಕ್ಷೇತರವಾಗಿ ಕಣಕ್ಕಿಳಿಯುತ್ತಾರಾ ಅಥವಾ ಕಾಂಗ್ರೆಸ್ ಬೆಂಬಲಿತವಾಗಿ ಕಣಕ್ಕಿಳಿಯುತ್ತಾರಾ? ಪಕ್ಷೇತರರಾಗಿ CP ಯೋಗೇಶ್ವರ್ ಬಂದರೆ, NDA ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಬಂದರೆ ಕಾಂಗ್ರೆಸ್ ನಡೆ ಏನು? ಆತ್ಮೀಯ ಕನ್ನಡ ಮನಸ್ಸುಗಳೇ ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಆತ್ಮೀಯ ವೀಕ್ಷಕರೇ, ಭಾರತದಾದ್ಯಂತ 10ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಕರ್ನಾಟಕದಲ್ಲಿ 3 ಕ್ಷೇತ್ರಗಳಿಗೆ ವಿಧಾನಸಭಾ ಉಪಚುನಾವಣೆ ನಡೆಯಲಿದೆ. ಸಂಡೂರು ಕ್ಷೇತ್ರ, ಶಿಗ್ಗಾವಿ ಕ್ಷೇತ್ರ, ಜೊತೆಗೆ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆ ನಡೆಯಲಿದೆ. ಈ ಉಪಚುನಾವಣೆಯಲ್ಲಿ ಈ 3 ಕ್ಷೇತ್ರಗಳಿಗೆ ಹೋಲಿಸಿಕೊಂಡಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಜಿದ್ದಾಜಿದ್ದಿಯಿಂದ ಕೂಡಿರುವಂತಹ ಕ್ಷೇತ್ರ ಎಂದರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಯಾಕೆಂದರೆ ಈ ರಾಮನಗರ ಜಿಲ್ಲೆಯಲ್ಲಿ ಓರ್ವ ಪ್ರಧಾನಿಯನ್ನು 3 ಜನ ಮುಖ್ಯಮಂತ್ರಿಗಳನ್ನು ನೀಡಿದಂತಹ ಕ್ಷೇತ್ರವಾಗಿದೆ. ಅದರಲ್ಲಿ ಒಂದು ಭಾಗ HD ಕುಮಾರಸ್ವಾಮಿ ಅವರು ಸಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದರು. ಇದರ ನಡುವೆ DK ಶಿವಕುಮಾರ್ ಸಹ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮುಂದಿನ ಚುನಾವಣೆಯಲ್ಲಿ, ಅಂದರೆ ಮುಂದಿನ 2024ರ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಣಕ್ಕಿಳಿಯುತ್ತೇನೆ, ನಾನು ಸಹ ಮುಖ್ಯಮಂತ್ರಿ ಅಭ್ಯರ್ಥಿ ಆಗುತ್ತೇನೆ ಎಂಬ ಭರವಸೆಯೊಂದಿಗೆ ನಾನೇ ಅಭ್ಯರ್ಥಿ ಎಂದು ಸಹ ಹಲವಾರು ಬಾರಿ ಹೇಳಿಕೊಂಡಿದ್ದಾರೆ. ನಿನ್ನೆ ನಡೆದಂತಹ NDA ಮೈತ್ರಿಕೂಟದ, ಅಂದರೆ BJP JDSನ ಪಾದಯಾತ್ರೆಯಲ್ಲಿ CM ಸಿದ್ದರಾಮಯ್ಯರವರ ಮುಡಾ ಹಗರಣದ ವಿರುದ್ಧ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದಂತಹ ಪಾದಯಾತ್ರೆಯಲ್ಲಿ CP ಯೋಗೇಶ್ವರ್ ಅವರು ಭಾಗವಹಿಸಿರಲಿಲ್ಲ. ಆದರೆ ನಿನ್ನೆ ದಿನ ಚನ್ನಪಟ್ಟಣ ಭಾಗಕ್ಕೆ ಬಂದಂತಹ ಪಾದಯಾತ್ರೆಯ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಮಾತ್ರ ಭಾಗವಹಿಸಿ, ನಾನು ನಮ್ಮ ತಂದೆ ನಿಧನರಾಗಿದ್ದರಿಂದ ನಾನು ಭಾಗವಹಿಸಲಾಗಿರಲಿಲ್ಲ, ಆ ಒತ್ತಡದಿಂದ ನಾನು ಹಿಂದೆ ಸರಿದಿದ್ದೇನೆ, ನಾನು NDA ಮೈತ್ರಿಕೂಟದ ಭಾಗವಾಗಿದ್ದೇನೆ ಎಂದೇ ಹೇಳಿದ್ದರು. ಕೂಟದ ಮೈಸೂರು ಚಲೋ ಪಾದಯಾತ್ರೆಗೆ ನಾನು ಶುಭವನ್ನ ಕೋರ್ತೇನೆ. ವೈಯಕ್ತಿಕ ಕಾರಣಗಳಿಂದ ನಾನು ಪಾದಯಾತ್ರೆ ಭಾಗವಹಿಸಲಿಲ್ಲ. ನಮ್ಮ ತಂದೆ ತೀರ್ಕೊಂಡಿದ್ರು, ಹಾಗಾಗಿ ನಾನು ಭಾಗವಹಿಸಿರಲಿಲ್ಲ. ಇವತ್ತು ನಾನು ನಮ್ಮ ತಾಲೂಕಲ್ಲಿ ಪಾದಯಾತ್ರೆಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೇನೆ. ಆದರೆ ಇದೇ ಸಂದರ್ಭದಲ್ಲಿ CP ಯೋಗೇಶ್ವರ್ ಅವರು ಒಂದು ಕಡೆ ಕುಳಿತು ಹಿಂದಿರುಗಿ ಬೆಂಗಳೂರಿಗೆ ಹೋದರ ವಿನಃ ಪಾದಯಾತ್ರೆಯಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳಲಿಲ್ಲ. ಚನ್ನಪಟ್ಟಣ ನಗರದ ಬೆಂಗಳೂರು ಮೈಸೂರು ಹೆದ್ದಾರಿಯ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಡೆದಂತಹ ಬಹಿರಂಗ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ, ಕೇಂದ್ರ ಸಚಿವ ಸಂಪುಟದಲ್ಲಿ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಸೇರಿದಂತೆ BJP ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಹಾಗೂ ಮತ್ತಿತರ ಹಲವಾರು ನಾಯಕರು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣರವರು ಸಹ CP ಯೋಗೇಶ್ವರ್ ಅವರು ಈ ಭಾಗದಲ್ಲಿ ಅಭ್ಯರ್ಥಿ ಆಗಬೇಕೆಂಬ ಬಯಕೆಯನ್ನು ಸಹ ಅವರು ತೋಡಿಕೊಂಡಿದ್ದಾರೆ. ಯೋಗೇಶ್ವರ್ ಅವರು ನಮ್ಮೆಲ್ಲರ ಕಣ್ಮಣಿಯಾಗಿ ನಮ್ಮ ಅಭ್ಯರ್ಥಿಯಾಗಿ ಮುಂದೆ ಬರಲಿ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಯಡಿಯೂರಪ್ಪರವರು, ವಿಜೇಂದ್ರರವರು, ಅಶ್ವಥ್ ನಾರಾಯಣರವರು, HD ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡುತ್ತಿದ್ದಂಥ ಸಂದರ್ಭದಲ್ಲಿ ಎರಡೂ ಕಡೆಯ ಕಾರ್ಯಕರ್ತರು, ಅಂದರೆ HD ಕುಮಾರಸ್ವಾಮಿ ಅವರ ನೇತೃತ್ವದ JDS ಪಕ್ಷದ ಹಲವಾರು ಕಾರ್ಯಕರ್ತರು ಮತ್ತು NDA ಮೈತ್ರಿಕೂಟ ಅಥವಾ BJP ಅಥವಾ CP ಯೋಗೇಶ್ವರ್ ಅವರ ಹಲವಾರು ಅಭಿಮಾನಿಗಳು ಅವರವರ ನಾಯಕರ ಹೆಸರನ್ನು ಕೂಗಿ ಕೂಗಿ ಕರೆಯುತ್ತಿರುವುದು, ನೀವು ಘೋಷಣೆಯನ್ನು ಮಾಡಿ ಎನ್ನುತ್ತಿರುವುದು ಅಲ್ಲಲ್ಲಿ ಕೇಳಿ ಬರುತ್ತಿತ್ತು. ಇಂತಹ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಏಕಾಏಕಿ ಗರಂ ಆದರು. ನೀವು ಏನು ಮಾಡುತ್ತಿದ್ದೀರಿ ಎಂದು ನನಗೆ ಗೊತ್ತಿದೆ, ಚನ್ನಪಟ್ಟಣದಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂಬುದು ನನಗೆ ಗೊತ್ತಿದೆ, ನಾನು ಬಾರದಿದ್ದರೂ ನೀವು ಹೇಳದಿದ್ದರೂ ನನಗೆ ವಿಷಯ ಗೊತ್ತಿದೆ. ನೀವು NDA ಬಾವುಟವನ್ನ, ಅಂದರೆ BJP ಬಾವುಟವನ್ನ ಮಾತ್ರ ಕಟ್ಟಿಕೊಂಡು JDS ಬಾವುಟವನ್ನ ಕಟ್ಟಿಕೊಳ್ಳದೆ ನೀವು ಸಭೆಯನ್ನು ನಡೆಸಿದ್ದಾದರೂ ಏಕೆ? ನನಗೆ ಗೊತ್ತಿದೆ NDA ಮೈತ್ರಿಕೂಟದಲ್ಲಿ ಯಾರನ್ನು ಅಭ್ಯರ್ಥಿ ಮಾಡಬೇಕು ಎಂಬುದು NDA ಮೈತ್ರಿಕೂಟದ ನಾಯಕರು ತೀರ್ಮಾನಿಸುತ್ತಾರೆ. ನಾವೆಲ್ಲರೂ NDA ಮೈತ್ರಿಕೂಟದಲ್ಲಿ ಯಾರು ಅಭ್ಯರ್ಥಿ ಆಗುತ್ತಾರೆ ಅವರಿಗೆ ನಾವು ದುಡಿಯುತ್ತೇವೆ ಎಂಬ ಮಾತನ್ನು ಹೇಳುವ ಮೂಲಕ, ಗರಂ ಆಗಿ ಹೇಳುವ ಮೂಲಕ CP ಯೋಗೇಶ್ವರ್ ಅವರಿಗೆ ತಿರುಗೇಟು ನೀಡಿದ್ದಾರೆ. ನೀವೇನೇನು ನಡೆಸಿದ್ದೀರಿ? ನಿನ್ನೆ BJP ಪಕ್ಷದ ಬಾವುಟ ಇಟ್ಕೊಂಡು ಸಮಾನ ಮನಸ್ಕರ ಸಭೆ ಕರೀತೀರಾ? ನಿಮಗೆ ಪಕ್ಷದ ನಿಯಂತಿದೆಯಾ? ಗೊತ್ತಿಲ್ಲ ನನಗೆಲ್ಲ. ನಾನು ಎಲ್ಲಿದ್ರು ವಿಷಯ ಗೊತ್ತಾಗ್ತದೆ, ಎಲ್ಲ ಇರಲಿ ಮಾತಾಡ್ತೀನಿ, ನಾನು ಸೀಟ್ ಕೊಡೋದು, ಸೀಟ್ ಮೇಲೆ ಯಡಿಯೂರಪ್ಪ ಕೂತಿದ್ದಾರೆ. ನಾವು ಈ ಪಕ್ಷ ಉಳಿಬೇಕು, NDA ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು. NDA ಪಕ್ಷಕ್ಕೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಅಂದರೆ CP ಯೋಗೇಶ್ವರ್ ಅವರಿಗೆ ಈ ಬಾರಿ NDA ಟಿಕೆಟ್ ಇಲ್ಲ ಎಂಬುದನ್ನು ಅವರ ಮಾತುಗಳೇ ಮೇಳೈಸಿವೆ.
ಈ ಹಿನ್ನೆಲೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಹುತೇಕ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಈ ಕ್ಷೇತ್ರದಲ್ಲಿ ಮುನ್ನೆಲೆಗೆ ತರುವಂತಹ ಕೆಲಸವನ್ನು ಮಾಡದಿದ್ದಾರೆ. ಈ ಹಿಂದೆಯೇ ನಾವೇ ಹೇಳಿದಂತೆ ಬಿಜೆಪಿ ಮತ್ತು JDSನ ಮೈತ್ರಿಕೂಟವಾಗಿ CP ಯೋಗೇಶ್ವರ್ ಅವರನ್ನು ಕಣಕ್ಕಿಳಿಸಬೇಕು ಎಂಬ ಬಯಕೆಯನ್ನು ನಾನೇ ಹೇಳಿದ್ದೆ. ಆದರೆ ಶಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಾವು ಬಿಜೆಪಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ನಾವು ಗೆದ್ದುಕೊಂಡು ಬರುತ್ತೇವೆ, ಅದು ನಿಮ್ಮ ಕ್ಷೇತ್ರ, ನೀವು ಅಲ್ಲಿ ಯಾರನ್ನು ಬೇಕಾದರೆ ನಿಲ್ಲಿಸಿಕೊಳ್ಳಿ ಎಂದು ಹೇಳಿದ್ದಾರೆ ಎಂದು ಕುಮಾರಸ್ವಾಮಿ ಅವರು ಹೇಳಿದ್ದರು. ಈ ಹಿನ್ನೆಲೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸಲು ತಯಾರಿ ನಡೆಸಿದ್ದಾರೆ. CP ಯೋಗೇಶ್ವರ್ ಅವರು ಹಲವಾರು ಬಾರಿ ಹೇಳಿಕೊಂಡಿದ್ದಾರೆ, ನಾನು ಈ ಬಾರಿ ಖಂಡಿತವಾಗಿಯೂ ಚುನಾವಣಾ ಕಣಕ್ಕೆ ಇಳಿಯುತ್ತೇನೆ. ಹಲವಾರು ಕಾರ್ಯಕರ್ತರು ಮತ್ತು ಅವರ ಬೆಂಬಲಿಗರು ಸಹ ಅಲ್ಲಲ್ಲೇ ಹೇಳುತ್ತಿದ್ದಾರೆ, ನಮಗೆ ಚಿಹ್ನೆ ಪಕ್ಷ ಯಾವುದು ಮುಖ್ಯವಲ್ಲ, CP ಯೋಗೇಶ್ವರ್ ಅವರು ಶಾಸಕರಾಗಬೇಕು ಎಂದು ಹೇಳುತ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಅಂದರೆ ಅವರಿಗೆ ಯಾವುದೇ ಪಕ್ಷವಾಗಲಿ ಚಿಹ್ನೆ ಆಗಲಿ ಬಹುತೇಕ ಬೇಕಾಗಿಲ್ಲ, ಅವರು ಖಂಡಿತವಾಗಿಯೂ MLA ಸ್ಥಾನಕ್ಕೆ ಸ್ಪರ್ಧೆ ಮಾಡುವುದು ಖಚಿತವಾಗಿದೆ. ಇವೆರಡನ್ನೂ ಗಮನಿಸಿದಂಥ ಸಂದರ್ಭದಲ್ಲಿ CP ಯೋಗೇಶ್ವರ್ ಅವರು ಬಾಹ್ಯ ಬೆಂಬಲವಾಗಿ ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ಬೆಂಬಲವನ್ನು ಪಡೆದುಕೊಳ್ತಾರಾ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುತ್ತಾರಾ ಎಂಬ ಜಿಜ್ಞಾಸೆಯು ಸಹ ಹಲವಾರು ಮಂದಿಯಲ್ಲಿ ಕಾಡುತ್ತಿದೆ. ಪಕ್ಷೇತರರಾಗಿ CP ಯೋಗೇಶ್ವರ್, NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಬಂದರೆ ಕಾಂಗ್ರೆಸ್ನ ಮುಂದಿನ ನಡೆಯೇನು? DK ಶಿವಕುಮಾರ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಾರಾ? 2024ರ ಲೋಕಸಭಾ ಚುನಾವಣೆಯಲ್ಲಿ ಸೋತಂತಹ DK ಸುರೇಶ್ ಅವರು ಕಣಕ್ಕಿಳಿಯುತ್ತಾರಾ? ಬಾಹ್ಯ ಬೆಂಬಲವನ್ನು CP ಯೋಗೇಶ್ವರ್ಗೆ ಕೊಡುವುದಾದರೆ ರಘುನಂದನ್ ರಾಮಣ್ಣ ಅಥವಾ ಬೇರೆ ಯಾವುದಾದರೂ ಡಮ್ಮಿ ಅಭ್ಯರ್ಥಿಯನ್ನು ಹಾಕುತ್ತಾರಾ? ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗಲಿದೆ. ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನು ತಮ್ಮ ಮುಂದೆ ತೆರೆದಿಡುತ್ತೇನೆ. ಮಗದೊಂದು ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ. ನಮಸ್ಕಾರ.